ಕೇರಳವನ್ನು ದೇವರ ಸ್ವಂತ ನಾಡು ಎಂದು ಕರೆಯುತ್ತಾರೆ. ಯಾಕೆ ಗೊತ್ತಾ? ಬನ್ನಿ, ಇಲ್ಲಿ ಕೊಟ್ಟಿಯೂರು ದೇವಸ್ಥಾನದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಅನೇಕ ದೇವಾಲಯಗಳಿದ್ದು ಈ ಪೈಕಿ ಪ್ರಸಿದ್ಧತೆ ಪಡೆದ ಕೆಲವು ದೇಗುಲಗಳಲ್ಲಿ ಕೊಟ್ಟಿಯೂರು ದೇವಸ್ಥಾನವು ಒಂದು. ಈ ದೇವಸ್ಥಾನವು ಕೇರಳದ ಕಣ್ಣೂರಿನ ಕೊಟ್ಟಿಯೂರು ಎಂಬ ಗ್ರಾಮದಲ್ಲಿದೆ. ಇದು ಶಿವನ ದೇವಾಲಯವಾಗಿದೆ. ಈ ದೇವಾಲಯ ಕಟ್ಟಿಯೂರು ಎಂಬ ಹೆಸರಿನಿಂದ ಹುಟ್ಟಿಕೊಂಡಿದ್ದು ಸ್ಥಳೀಯ ಭಾಷೆಗಳಲ್ಲಿ ಕೊಟ್ಟಿಯೂರು ಎಂಬುದಾಗಿ ಕರೆಯಲಾಗುತ್ತದೆ. ಈ ದೇವಸ್ಥಾನ ಪುರಳಿಮಲದ ಕಟ್ಟನ್ ರಾಜವಂಶದ ಆಳ್ವಿಕೆಯಲ್ಲಿತ್ತು. ಇಲ್ಲಿ ನಾವು ಎರಡು ದೇವಾಲಯಗಳನ್ನು ಕಾಣಬಹುದು. ಕೊಟ್ಟಿಯೂರು ಗ್ರಾಮದ ಸಮೀಪದಲ್ಲಿ ಹರಿಯುವ ವವಾಲಿ ನದಿಯ ಪಶ್ಚಿಮ ದಡದಲ್ಲಿರುವ ದೇಗುಲವನ್ನು ಇಕ್ಕರೆ ಕೊಟ್ಟಿಯೂರು ಎಂದು, ವಾವಲಿ ನದಿಯ ಪೂರ್ವ ದಡದಲ್ಲಿರುವ ದೇವಾಲಯವನ್ನು ಅಕ್ಕರೆ ಕೊಟ್ಟಿಯೂರು ಎಂದು ಕರೆಯಲಾಗುತ್ತದೆ. ಈ ದೇವಾಲಯವು ಮಲಬಾರ್ ವಿಶೇಷ ವರ್ಗದ ದೇವಾಲಯವಾಗಿದೆ. ಈ ಅಕ್ಕರೆ ಕೊಟ್ಟಿಯೂರಿನ ವಿಶೇಷವೆಂದರೆ ಈ ದೇವಾಲಯವು ತಾತ್ಕಾಲಿಕ ಯಾಗ ದೇಗುಲವಾಗಿದ್ದು ಇದನ್ನು ಕೊಟ್ಟಿಯೂರು ವೈಶಾಖ ಮಹೋತ್ಸವದಲ್ಲಿ ಮಾತ್ರ ತೆರೆಯಲಾಗುವುದು. ವೈಶಾಖ ಹಬ್ಬದ 27 ದಿನಗಳನ್ನು ಹೊರತುಪಡಿಸಿ ವರ್ಷದ ಪೂರ್ತಿ ಈ ದೇವಾಲಯವನ್ನು ಮುಚ್ಚಲಾಗುತ್ತದೆ. ಸುಮಾರು 80 ಎಕರೆಗಳಷ್ಟು ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ವ್ಯಾಪಿಸಿರುವ ಪವಿತ್ರ ಪ್ರವಾಸಿ ತಾಣ ಇದಾಗಿದೆ. ಅಕ್ಕರೆ ಕೊಟ್ಟಿಯೂರು ದಕ್ಷಯಾಗದ ಸ್ಥಳವಾಗಿದೆ ಎಂದು ಪುರಾಣಗಳು ಹೇಳುತ್ತದೆ. ಈ ಸ್ಥಳದಲ್ಲಿಯೇ ಸತಿದೇವಿಯು ತನ್ನನ್ನು ತಾನೇ ದಹಿಸಿಕೊಂಡಳು ಎಂದು ಹೇಳಲಾಗುತ್ತದೆ. ಈ ದೇವಾಲಯದ ಮತ್ತೊಂದು ಮಹತ್ವ ಏನೆಂದರೆ ಇದು ಕೇರಳದ 2ನೇ ಶ್ರೀಮಂತ ದೇವಾಲಯವಾಗಿದೆ. ಸತಿದೇವಿಯು ತನ್ನನ್ನು ತಾನೇ ದಹಿಸಿಕೊಂಡ ಸ್ವಯಂಭೂಲಿಂಗದ ಪಕ್ಕದಲ್ಲಿರುವ ಎತ್ತರದ ಮೂಲ ದೇವಾಲಯ ಎಂದು ನಂಬಲಾಗಿದೆ. ಹಾಗೆ ಹಿಂದೂ ದೈವಗಳ ಉಪಸ್ಥಿತಿಯ ಸಂಗಮವಾಗಿರುವುದರಿಂದ ಈ ಸ್ಥಳವನ್ನು ಕೊಟ್ಟಿಯೂರು ಎಂದು ಕರೆಯಲಾಯಿತು. ಈ ದೇಗುಲಕ್ಕೆ ತಲುಪಲು ಸುಲಭ ಮಾರ್ಗ ರೈಲಿನ ಮೂಲಕ ಕಣ್ಣೂರು ರೈಲ್ವೆ ನಿಲ್ದಾಣಕ್ಕೆ ಬಂದು ಕೊಟ್ಟಿಯೂರು ಗ್ರಾಮಕ್ಕೆ ಬಸ್ಸಿನಲ್ಲಿ ಪ್ರಯಾಣಿಸಬಹುದು.